ಎಲ್ರಿಗೂ ನಮಸ್ಕಾರ. ನಾವು ಪ್ರತಿ ಸಲ ಮಾತಾಡಬೇಕಾದ್ರೂ ಪ್ಯಾರಲಲ್ ಇನ್ಕಮ್ ಅಂತ ಹೇಳ್ತಾ ಇರ್ತೀನಿ ಯಾವಾಗಲೂ. ಯಾಕೆಂದರೆ ಪ್ಯಾರಲಲ್ ಇನ್ಕಮ್ ಅದು ಅಷ್ಟು ಅವಶ್ಯಕತೆ ಆಗಿದೆ ಈಗ. ಯಾವ ಟೈಮಲ್ಲಿ ಪೆಟ್ಟಾಗಿ ಬರ್ತಾ ಇದೆಯೋ ಗೊತ್ತಿರಲ್ಲ, ಯಾವ ಟೈಮಲ್ಲಿ ನಾವು ಕೆಲಸ ಕಳ್ಕೊತೀವಿ ಅಂತ ಗೊತ್ತಿರಲ್ಲ, ಯಾವ ಟೈಮಲ್ಲಿ ನಮಗೆ ಎಮರ್ಜೆನ್ಸಿ ಫಂಡ್ ಬೇಕಾಗುತ್ತೆ ಅಂತ ಗೊತ್ತಿರಲ್ಲ. ಸೊ ಈ ಥರದ್ದು ತುಂಬ ಚಾಲೆಂಜಸ್ಗಳು ನಮಗೆ ಬರ್ತಾನೇ ಇರುತ್ತೆ. ಬರಲೇಬೇಕಂತಿಲ್ಲ, ಬರ್ತಾನೆ ಇರುತ್ತೆ ಅಂತನೂ ಅಲ್ಲ, ಸಮ್ ಟೈಮ್ ತಕ್ಕಾಗಿ ನಮಗೆ ಚಾಲೆಂಜಸ್ಗಳು ಬರ್ತಾ ಇರುತ್ತೆ. ಒಂದೊಂದಾಗಿರ್ಬೋದು, ಕೆಲವೊಬ್ಬರಿಗೆ ಜಾಸ್ತಿ ಬರ್ಬೋದು, ಕೆಲವರಿಗೆ ಕಡಿಮೆ ಬರ್ಬೋದು, ಬಟ್ ಚಾಲೆಂಜಸ್ ಅಂತೂ ಬರ್ತಾನೆ ಇರುತ್ತೆ. ಸೊ ಆಲ್ಮೋಸ್ಟ್ ನಾವು ಇರೋದೆಲ್ಲ ಮಿಡ್ಲ್ ಕ್ಲಾಸ್ ಮತ್ತು ಹೈಯರ್ ಮಿಡ್ಲ್ ಕ್ಲಾಸಲ್ಲಿ ಲೈಫ್ ಲೀಡ್ ಮಾಡ್ತಾ ಇದ್ದೀವಿ ತುಂಬ ಜನ ಕಂಪ್ಯಾರಿಟಿವ್ಲಿ. ಯಾಕೆಂದರೆ ಒಂದು ಅಂಕಿಅಂಶಗಳ ಪ್ರಕಾರ 95% ಪೀಪಲ್ಸ್ ವರ್ಕಿಂಗ್ ಪೀಪಲ್ಸ್, ಅದು ಜಾಬ್ ಆಗಿರ್ಬೋದು, ಬಿಸ್ನೆಸ್ ಆಗಿರ್ಬೋದು. 5% ಪೀಪಲ್ಸ್ ದೇ ಆರ್ ರಿಚ್ ಪೀಪಲ್ಸ್, ಅಂದರೆ ಆಲ್ರೆಡಿ ಅವರು ಆಗರ್ಭ ಶ್ರೀಮಂತರು, ಅವರು ದುಡ್ಡನ್ನು ದುಡಿಸ್ತಿರ್ತಾರೆ ಮತ್ತು 95% ಪೀಪಲ್ಸನ್ನು ದುಡಿಸ್ಕೊತಿರ್ತಾರೆ. ಸೊ ನಾವೆಲ್ಲ ವರ್ಕ್ ಮಾಡ್ತಾ ಇರೋದು 5% ಜನಕ್ಕೆ ಮಾತ್ರ ವರ್ಕ್ ಮಾಡ್ತಾ ಇರ್ತೀವಿ. ಸೊ ಹಾಗಿದ್ರೆ ನಮಗೆ ಏನು ಮಾಡ್ಬೋದು ಸೆಕೆಂಡ್ರಿ ಸೋರ್ಸ್ ಆಫ್ ಇನ್ಕಮ್ ಅಂತ ಹೇಳ್ತೀವಿ. ಈಗ ನಾವು ಮಿಡ್ಲ್ ಕ್ಲಾಸ್ ಪೀಪಲ್ಸ್ ಅಂತಲೇ ತಗೊಳ್ಳೋಣ. ಒಂದು ಶಾರ್ಟ್ ಟರ್ಮ್ ಗೋಲ್ ಅಂತ ಇರುತ್ತೆ, ಇನ್ನೊಂದು ಲಾಂಗ್ ಟರ್ಮ್ ಗೋಲ್ ಅಂತ ಇರುತ್ತೆ. ಶಾರ್ಟ್ ಟರ್ಮ್ ಗೋಲ್ ಅಂದರೆ ಏನು? ನಾನೊಂದು ಬೈಕ್ ತೊಗೋಬೇಕು, ಅವಶ್ಯಕತೆ ಇದೆ, ಈಗ ಓಡಾಡಬೇಕು, ಒಂದು ಕೆಲಸಕ್ಕೆ ಹೋಗಬೇಕು ಅಥವಾ ಎಲ್ಲಾದರೂ ಹೊರಗಡೆ ಹೋಗಬೇಕು ಅಂದರೆ ನಾನು ಬೇಸಿಕ್ ನೀಡ್ ಬೈಕ್ ತೊಗೋಬೇಕು. ಒಂದು ಮೊಬೈಲ್ ತೊಗೋಬೇಕು, ಸ್ಮಾರ್ಟ್ಫೋನ್. ಸೊ ಅದು ಕೂಡ ನಮ್ಮ ಕಮ್ಯುನಿಕೇಷನ್ಗೆ ಆಗಿರ್ಬೋದು ಅಥವಾ ನಮ್ಮ ಬಿಸ್ನೆಸ್ಗೆ ಆಗಿರ್ಬೋದು ಹೆಲ್ಪ್ ಆಗ್ತಾ ಹೋಗುತ್ತೆ. ಸೊ ಇನ್ನು ಇದು ಒಂದು ಶಾರ್ಟ್ ಟರ್ಮ್ ಗೋಲ್ಸ್ ಈ ಥರದ್ದು. ಇನ್ನು ಲಾಂಗ್ ಟರ್ಮ್ ಗೋಲ್ಸ್ ಅಂದರೆ ಮಕ್ಕಳದ್ದು ಮದುವೆ ಮಾಡಬೇಕು, ಮಕ್ಕಳದ್ದು ಹೈಯರ್ ಎಜುಕೇಷನ್, ಮಕ್ಕಳ ಮದುವೆ, ಮತ್ತು ನಾವು ಮನೆ ಕಟ್ಟಬೇಕು, ಒಂದು ಲಕ್ಸುರಿ ಕಾರ್ ತೊಗೋಬೇಕು. ಈ ಥರದಕ್ಕೆಲ್ಲ ಏನಂತ ಕರೀತಾರೆ ಅಂದರೆ ಲಾಂಗ್ ಟರ್ಮ್ ಗೋಲ್ಸ್ ಅಂತ ಕರೀತಾರೆ. ಯಾಕೆಂದರೆ ನಮ್ಮ ಇರೋ ದುಡಿಮೆಯಲ್ಲಿ ನಾವು ಆದಷ್ಟು ಬೇಗ 1 ವರ್ಷ 2 ವರ್ಷದಲ್ಲಿ ಇದನ್ನೆಲ್ಲ ರೀಚ್ ಮಾಡೋಕ್ಕೆ ಆಗದೇ ಇರಬಹುದು. ಅಟ್ಲೀಸ್ಟ್ ಡೌನ್ ದ ಲೈನ್ 5 ಇಯರ್ಸ್ 6 ಇಯರ್ಸ್ 8 ಇಯರ್ಸ್. ಈಗ ನನ್ನ ಮಗು 10 ವರ್ಷ ಇದ್ದಾನಂದರೆ ಇನ್ನು 16 ವರ್ಷ, ಅಥವಾ 15 ವರ್ಷ ಮಗು ಇದೆ ಅಂದರೆ ಇನ್ನು 10 ವರ್ಷ, 6 ವರ್ಷ 8 ವರ್ಷ 10 ವರ್ಷ. ಇದಕ್ಕೆ ಲಾಂಗ್ ಟರ್ಮ್ ಗೋಲ್ ಅಂತ ಕರೀತಾರೆ. ನಾವು ಈಗಿರ್ತಾನೆ ಶಾರ್ಟ್ ಟರ್ಮ್ ಗೋಲ್ಸ್ಗೆ ಏನು ಪ್ಲ್ಯಾನ್ ಬೇಕು, ಲಾಂಗ್ ಟರ್ಮ್ ಗೋಲ್ಸ್ಗೆ ಏನು ಪ್ಲ್ಯಾನ್ ಬೇಕು, ಅದನ್ನು ಎಷ್ಟು ನಾವು ಸೆಕ್ಯೂರ್ ಮಾಡಿ ಅಮೌಂಟನ್ನು ತೆಗೆದಿಡಬೇಕು. ಹಾಗೇನು ಅಮೌಂಟನ್ನ ತೆಗೆದಿಡಬೇಕು ಅಂದರೆ ನಾವು ದುಡ್ಡನ್ನು ನಾವು ತೆಗೆದಿಡೋದಕ್ಕಿಂತ ದುಡ್ಡನ್ನು ದುಡಿಸಿದ್ರಲ್ಲಿ ನಾವು ತೆಗೆದಿಟ್ಟರೆ ನಾವು ಸೆಕ್ಯೂರ್ ಆಗಿರ್ತೀವಿ ಮತ್ತು ಲೈಫ್ನು ತುಂಬ ಚೆನ್ನಾಗಿ ಲೀಡ್ ಮಾಡ್ತಾ ಇರ್ತೀವಿ. ತುಂಬ ಜನ ಹೇಳ್ತಿರ್ತಾರೆ ಅವ್ರು ದುಡ್ದಿರೋ ದುಡ್ಡಲ್ಲಿ ಅವ್ರು ಖರ್ಚೇ ಮಾಡ್ತಿರಲ್ಲ. ಯಾಕೆಂದರೆ ಮಗನ ಮದುವೆ ಇದೆ, ಎಜುಕೇಷನ್ ಫೀಸ್ ಕಟ್ಟಬೇಕು, ಕಾಲೇಜ್ ಫೀಸ್ ಕಟ್ಟಬೇಕು, ಹಾಸ್ಟೆಲ್ ಫೀಸ್ ಕಟ್ಟಬೇಕು, ಹೈಯರ್ ಎಜುಕೇಷನ್ಗೆ ನಾವು ಅವ್ರನ್ನ ಕಳಿಸ್ಬೇಕಾಗಿದೆ. ಅದಕ್ಕೆ ಅವ್ರು ಏನು ಮಾಡ್ತಾರೆ, ಅವರ ಖುಷಿನ ಬದಿಗಿಟ್ಟು ಪೇರೆಂಟ್ಸ್ ತುಂಬ ಅಬ್ಸರ್ವ್ ಮಾಡಿರ್ತೀರಿ, ನಾವು ಮಾಡಿರ್ತೀವಿ, ಇದನ್ನ ಫೇಸ್ ಮಾಡಿರ್ತೀವಿ, ಎಲ್ಲ ನೋಡಿರ್ತೀವಿ, ನಮ್ಮ ಮನೇಲಿ ನಡೆದಿರುತ್ತೆ. ಸೊ ಪೇರೆಂಟ್ಸ್ಗಳು ಅವರ ಖುಷಿನ ತೆಗೆದು ಪಕ್ಕಕ್ಕಿಟ್ಟು ಮಕ್ಕಳ ಭವಿಷ್ಯಕ್ಕೋಸ್ಕರ ತುಂಬ ಸ್ಟ್ರಗಲ್ ಮಾಡ್ತಿರ್ತಾರೆ. ಎಷ್ಟೋ ಸಲ ಆಗದಿದ್ದಾಗ ಸಾಲ ಕೂಡ ಮಾಡಿ ತೊಗೊಂಬಂದು ನಮಗೆ ಓದಿಸ್ತಾ ಇರ್ತಾರೆ. ಎಷ್ಟೋ ಸಲ ಹಾಕಿರೋ ಚಿನ್ನವನ್ನು ಕೂಡ, ಬಂಗಾರವನ್ನು ಕೂಡ ನಾವು ಅದನ್ನು ಪ್ಲೆಡ್ಜ್ ಮಾಡಿ ತಂದು ನಮಗೆ ಕೊಟ್ಟಿರೋಂಥ ಉದಾಹರಣೆಗಳಿದೆ. ಹಾಗಿದ್ರೆ ಇದ್ಯಾವುದು ನನಗೆ ಹೊರೆ ಅನ್ನಿಸ್ಬಾರ್ದು ಅಂದರೆ ಹೊರೆ ಅಂತಲ್ಲ, ಎಕ್ಸ್ಟ್ರಾ ಕಮಿಟ್ಮೆಂಟ್, ಪ್ರೆಷರ್ ಅಂತ ಅನ್ನಿಸ್ಬಾರ್ದು, ರೆಸ್ಪಾನ್ಸಿಬಿಲಿಟಿ ಮಾಡಲೇಬೇಕು ಅಂತೇಳಿ ಸಾಲ ಮಾಡ್ತಾರ ಆಗಿರ್ಬೋದು, ಅಥವಾ ಇರೋಂಥ ಚಿನ್ನನ ಅಡ ಇಟ್ಟು ತಂದುಬಿಟ್ಟು ಓದಿಸೋಂಥದ್ದಾಗಿರ್ಬೋದು, ಅಥವಾ ಮದುವೆ ಮಾಡೋಂಥದ್ದಾಗಿರ್ಬೋದು. ಇದು ಯಾವುದು ನಮ್ಗೆ ಆಗಬಾರ್ದು ಅಂದರೆ ನಾವು ಈಗಿರ್ತಾನೆ ಪ್ಲ್ಯಾನ್ ಮಾಡ್ಕೋಬೇಕು. ಲಾಂಗ್ ಟರ್ಮ್ ಗೋಲ್ಸ್ಗೆ ನಾವು ಪ್ಲ್ಯಾನ್ ಮಾಡ್ಕೊಂಡಿದ್ದೇ ಆದಲ್ಲಿ ಡೆಫಿನೆಟ್ಲಿ ಯಾವುದೇ ಹೆಸಲ್ಸ್ ಇಲ್ದಂಗೆ, ಏನು ಅಡೆತಡೆಗಳಿಲ್ದಂಗೆ, ಏನೂ ಟೆನ್ಷನ್ ಇಲ್ದಂಗೆ ನಾವು ಲಾಂಗ್ ಟರ್ಮ್ ಗೋಲ್ನ ಅಚೀವ್ಮೆಂಟ್ ಮಾಡ್ಬೋದು. ಹೌದು, ಅಚೀವ್ಮೆಂಟ್ ಮಾಡ್ಬೋದು. ದುಡ್ಡು ಹೆಂಗೆ ದುಡಿಯೋದು, ಎಲ್ಲಿಂದ ಬರುತ್ತೆ, ಯಾವ ಥರ ಬರುತ್ತೆ? ಸೆಕೆಂಡ್ರಿ ಸೋರ್ಸ್ ಅಂದರೆ ಅದು ಹೆಂಗೆ, ಎಲ್ಲಿದೆ ದಾರಿ, ಏನು ಮಾಡಬೇಕು? ಅದಕ್ಕೋಸ್ಕರ ನಾವು ಏನು ಮಾಡಬೇಕಂದ್ರೆ ಅದಕ್ಕೋಸ್ಕರ ನೀವು ಮಾಡಬೇಕಾಗಿರ್ತಂದೆ ನಮ್ಮ ಆಫೀಸ್ನ ಒಂದ್ಸಲಿ ವಿಸಿಟ್ ಮಾಡಿ. ಅದಕ್ಕೆ ನಿಮ್ಗೆ ಕಂಪ್ಲೀಟಾಗಿ ಮಾಹಿತಿ ಸಿಗುತ್ತೆ, ಅದ್ರ ಬಗ್ಗೆ ನಿಮಗೆ ಕಂಪ್ಲೀಟ್ ಸಪೋರ್ಟ್ ಸಿಗುತ್ತೆ, ನಿಮಗೆ ರೈಟ್ ಒಂದು ವೇ ಸಿಗ್ತಾ ಹೋಗುತ್ತೆ ಇಲ್ಲಿ. ಅದು ನಿಮಗೆ ಫೈನಾನ್ಷಿಯಲಿ ಫಿಟ್ ಆಗೋಕ್ಕೆ, ಸೆಕೆಂಡ್ರಿ ಸೋರ್ಸ್ ಆಫ್ ಇನ್ಕಮ್ ಜನ್ರೇಟ್ ಮಾಡ್ಕೊಳ್ಳೋದಕ್ಕೆ, ಮತ್ತು ಶಾರ್ಟ್ ಟರ್ಮ್ ಗೋಲ್ ಮತ್ತು ಲಾಂಗ್ ಟರ್ಮ್ ಗೋಲ್ನ ನೀವು ಅಚೀವ್ಮೆಂಟ್ ಮಾಡ್ಕೊಳ್ಳೋದಕ್ಕೆ ನಿಮಗೆ ಒಂದು ದಾರಿ ಸಿಕ್ಕಂಗೆ ಆಗುತ್ತೆ. ಥ್ಯಾಂಕ್ ಯು.